ಕ್ಷೇಮಾಭಿವೃದ್ಧಿ ಸಂಘದಿಂದ ಪದಾಧಿಕಾರಿಗಳು ಎಲ್ಲರೂ ಕೂಡ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಯನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ, ನೀವೆಲ್ಲ ಬಂದು ಇಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಪ್ರೀತಿ ಹಾಕುವಂತ ಕರೆದಿದ್ರು. ಹಾಗಾಗಿ ಪಕ್ಷದ ಅನೇಕ ಜನ ಮುಖಂಡರುಗಳು ಬಂದಿದ್ದೇವೆ. ಬಂದು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಮತ್ತೆ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಒಂದು ಗೌರವವನ್ನು ಸಲ್ಲಿಸಿದ್ದೇವೆ. ಸರ್, ಈಗ ರಾಜ್ಕುಮಾರ್ ಸ್ಮಾರಕಕ್ಕೆ ಜಾಗ ಕೊಟ್ಟರು ವಿಚಾರಕ್ಕೆ ಸಂಬಂಧಪಟ್ಟ ಸಾಕಷ್ಟು ಚರ್ಚೆ. ಚೇತನ್ ಅಹಿಂಸಾ ಅವರು ಈಗ ನಿಮ್ಗೆ ಮಾತಾಡೋದಕ್ಕೆ ಏನು ಅರ್ಹತೆ ಇದೆ? ಅವರು 3 ಬಾರಿ ಸೋಲಿಸಿದ್ದಾರೆ ಅನ್ನೋ ಅರ್ಥದಲ್ಲಿ ಈಗ ಇಲ್ಲಿ ಅವ್ರ ಬಗ್ಗೆ ಬೇಡ, ಬಟ್ ಒಂದು ವಿಚಾರ ನಾನಿಲ್ಲಿ ಚರ್ಚೆ ಮಾಡಲಿಕ್ಕೆ ಬಯಸ್ತೇನೆ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇಡೀ ಕನ್ನಡ ನಾಡಿನ ಜನತೆ ಅಣ್ಣವರು ಅಂತಕ್ಕಂಥದ್ದು ಬಹುಶಃ ಮೊದಲನೇ ಅಣ್ಣನ ಸ್ಥಾನವನ್ನ ಕೊಟ್ಟಂಥದ್ದು ಅದು ಇಡೀ ಕನ್ನಡ ನಾಡಿನಲ್ಲಿ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಆ ಸ್ಥಾನ ಬಹುಶಃ ಅವರ ಒಂದು ಕಲಾಕ್ಷೇತ್ರದಲ್ಲಿ ಯಾವ ರೀತಿ ಇಡೀ ದೇಶ ಮತ್ತು ಅಕ್ಕಪಕ್ಕ ರಾಜ್ಯಗಳಲ್ಲಿ ಇರ್ತಕ್ಕಂಥ ಅನೇಕ ಜನ ಕಲಾವಿದರು ಕೂಡ ಅವರು ಯಾವ ರೀತಿ ನಟನೆಯನ್ನು ಮಾಡ್ಕೊಂಡು ಬಂದರು, ಜೊತೆಯಲ್ಲಿ ಯಾವ್ಯಾವ ರೀತಿ ಸಮಾಜಕ್ಕೆ ಒಂದು ತಿದ್ದಿ ಬುದ್ಧಿ ಹೇಳ್ತಕ್ಕಂಥ ಅನೇಕ ಕಥೆಗಳನ್ನ ಆಯ್ಕೆ ಮಾಡಿ ಅದರ ಮೂಲಕ ಸಮಾಜವನ್ನು ಪರಿವರ್ತನೆ ಮಾಡ್ತಕ್ಕಂಥ ಮೇರು ನಟ ಅಂತಕ್ಕಂಥದ್ದು ಕರೆದ್ರೆ ಬಹುಶಃ ನಾವು ಯಾರು ತಪ್ಪಾಗ್ಲಿಕ್ಕಿಲ್ಲ. ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿ ಹೋದಂಥ ಸಂದರ್ಭದಲ್ಲಿ ಬಹುಶಃ ಯಾವ ಸರ್ಕಾರಗಳು ಇಂಥ ತೀರ್ಮಾನಗಳು ಹಿಂದೆ ಮಾಡಿರಲಿಲ್ಲ, ಮುಂದೆನೂ ಕೂಡ ಮಾಡ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಪಾಪ ಇವ್ರು ಯಾರೋ ಅಹಿಂಸಾ ಅಂತ ಇದ್ದೀರಲ್ಲ, ಇವ್ರು ಯಾಕೆ ಇದನ್ನು ಮಾತಾಡ್ತಾ ಇದ್ದಾರೆ ಅಂದರೆ ನಾನು ಅವ್ರಿಗೊಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಏನು ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿ ಹೋದಂಥ ಒಂದು ಘಟನೆ ನಡೀತು, ಆ ಸಂದರ್ಭದಲ್ಲಿ ಸರ್ಕಾರ ಅವ್ರದ್ದಿತ್ತು, ಮುಖ್ಯಮಂತ್ರಿಗಳವರಾಗಿತ್ತು. ಆಗ ಅವರು ತಗೊಂಡಂಥ ಒಂದು ನಿರ್ಣಯ ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಇಂಥ ಘಟನೆಗಳು ಏನಾದರೂ ಕಲಾಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಕಲಾಭಿಮಾನಿಗಳಿಗೂ ಕೂಡ ಗೌರವ ಸಲ್ಲಿಸಬೇಕು. ಜೊತೆಯಲ್ಲಿ ಯಾರ್ಯಾರು ನಟರು ನಮ್ಮ ಒಂದು ಕರ್ನಾಟಕದ ಕ್ಷೇತ್ರಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಇಂಥ ದಿನಗಳೇನಾದರೂ ಎದುರು ನೋಡಿದಂಥ ಸಂದರ್ಭದಲ್ಲಿ ಮುಂಬರ್ತಕ್ಕಂಥ ಸರ್ಕಾರಗಳು ಈ ರೀತಿಯಾದಂಥ ಒಂದು ಗೌರವವನ್ನು ಅರ್ಪಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಮಾರ್ಗದರ್ಶನವನ್ನು ನೀಡಿದಂಥದ್ದು ಸನ್ಮಾನ್ಯ ಕುಮಾರಣ್ಣವರು ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ರು. ತಪ್ಪೇನಿದೆ? ಈಗ ನಾನು ಇನ್ನೂ ಬಹಳ ನನ್ನ ಅಚ್ಚುಮೆಚ್ಚಿನ ಅಂಬರೀಷ್ ಅಣ್ಣ ಅವರು ನಿಧನರಾದಂಥ ಸಂದರ್ಭದಲ್ಲಿ ಬಹುಶಃ ಸನ್ಮಾನ್ಯ ಕುಮಾರಣ್ಣ ಅವರು ನಡ್ಕೊಂಡಂಥ ರೀತಿ ಏನಿತ್ತು, ಇದು ಬಹುಶಃ ನಾನು ಅಂಬರೀಷ್ ಅಣ್ಣನ ಏನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ಕುಮಾರಣ್ಣ ಅವರು ಮತ್ತೆ ಅವರ ಒಂದು ಸಂಬಂಧ ಮತ್ತೆ ಅವರ ಬಾಂಧವ್ಯ ಏನಿತ್ತು ಅದು ಹಿಂದಿನಿಂದ ಅಲ್ಲ. ಕನ್ನಡ ಚಿತ್ರರಂಗದಲ್ಲಿ ಹಂಚಿಕೆದಾರರಾಗಿ ನಿರ್ಮಾಪಕರಾದಂಥ ಕುಮಾರಣ್ಣ ಅವರು ಜೊತೆಯಲ್ಲಿ ಅಂಬರೀಷ್ ಅಣ್ಣ ಅವ್ರನ್ನ ರಾಜಕೀಯಕ್ಕೆ ಕರೆ ತರಲಿಕ್ಕೆ ನಿರಂತರವಾಗಿ ಅವ್ರ ಜೊತೆ ಇದ್ದಂಥ ಒಡನಾಟ ಆ ದಿನಗಳಲ್ಲಿ ನಾನು ಕೂಡ ಚಿಕ್ಕ ವಯಸ್ಸಿನ ಹುಡುಗ, ಅವ್ರನ್ನ ಅವತ್ತಿಂದ ನೋಡ್ಕೊಂಬಂದ್ವು. ಕೊನೆಗೆ ಅವರು ನಮ್ಮನ್ನು ಬಿಟ್ಟೋದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದರು. ಆಗ ಅವ್ರಿಗೆ ಅರ್ಪಿಸಿದಂಥ ಗೌರವ ಅದೇ ಡಾಕ್ಟರ್ ವಿಷ್ಣುವರ್ಧನ್ ರವರು ಅವರು ನಮ್ಮನ್ನು ಅಗಲೋದಂಥ ಸಂದರ್ಭದಲ್ಲಿ ಸರ್ಕಾರಗಳು ಯಾವ ರೀತಿ ಗೌರವ ಅರ್ಪಿಸಿದ್ರು? ಯಾಕೆ ಅವ್ರಿಗೆ ಯಾಕೆ ಸ್ಮಾರಕ ಕೊಡಬಾರ್ದಾಗಿತ್ತು? ನಾವೇನು ಬೇಡ ಅಂದಿದ್ವಾ? ಕುಮಾರಣ್ಣ ಅವ್ರು ಮೇಲ್ಪಂಕ್ತಿ ಯಾಕೆ ಕೊಟ್ಟೋದು, ಯಾವ ರೀತಿ ನಡೆಸ್ಕೋಬೇಕು ಕಲಾವಿದರನ್ನ ಅಂತ ಕನ್ನಡ ನಾಡಿನಲ್ಲಿ ಇದನ್ನ ಮಾಡ್ಬೋದಾಗಿತ್ತಲ್ಲ ಮುಂಬಂತ ಸರ್ಕಾರಗಳಲ್ಲಿ. ಅದೆಂಥದೋ ಫ್ಯಾನ್ ವಾರು ಗೀನ್ ವಾರು ಅನ್ನೋದಕ್ಕೆ ಯಾರಪ್ಪ ಸೃಷ್ಟಿ ಮಾಡಿರೋದು? ಗೌರವ ಕೊಡೋದೇ ತಪ್ಪ ಸರ್? ಇಷ್ಟು ವರ್ಷ ಅವ್ರಿಗೆಲ್ಲ ಏನ್ರಿ ಮಾತಾಡ್ತೀರಾ ರೀ? ಬಂದೊಂದು ಚುನಾವಣೆ ನಿಂತ್ಕೊಳಕ್ ಕೇಳ್ರಿ ದಮ್ಮಿದ್ರೆ. ಮನೇಲಿ ಕೂತ್ಕೊಂಡು ಅಲ್ಲೆಲ್ಲೋ ಟ್ವಿಟರ್ ಅಲ್ಲಿ ಅದೆಂಥದ್ದೋ ಬರವಣಿಗೆ ನನಗೂ 1000 ಬರೀತೀನಿ ಈ ತರ ಅವ್ರ ಬಗ್ಗೆ